ಡೇಟ್ ಫಿಕ್ಸ್ ಮಾಡಿ ಹೈಕಮಾಂಡ್ ನಾಯಕರಿಗೆ ತಿಳಿಸಿದಾರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು? ನವೆಂಬರ್ನಲ್ಲೇ ಸಿಎಂ ಆಗೋಕೆ ಪಟ್ಟು ಹಿಡಿದಿರೋದು ಯಾಕೆ ಡಿಕೆ? ಈ ಬಾರಿಯ ಸಂಕಲ್ಪದಿಂದ ಸಿಎಂ ಸ್ಥಾನ ಸಿದ್ಧಿಯಾಗುತ್ತಾ ಡಿಕೆ ಶಿವಕುಮಾರ್ ಅವರಿಗೆ? ಇಂದು ಮಂತ್ರಾಲಯದಲ್ಲಿ ರಾಯರ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡೇಟ್ ಫಿಕ್ಸ್ ಮಾಡಿ ಹೈಕಮಾಂಡ್ ನಾಯಕರಿಗೆ ತಿಳಿಸಿದಾರ ಹಾಗಾದ್ರೆ ಡಿಕೆ ಶಿವಕುಮಾರ್? ನವೆಂಬರ್ನಲ್ಲೇ ಸಿಎಂ ಆಗೋಕೆ ಪಟ್ಟು ಹಿಡಿದಿರೋದು ಯಾಕೆ ಬಂಡೆ? ನವೆಂಬರ್ 23ರಿಂದ 27ರ ಒಳಗೆ ಅಧಿಕಾರ ಕೊಡಿಸಿ ಅಂತ ಇರೋದು ಯಾಕೆ? 2.5 ವರ್ಷ ಮುಗಿತಾ ಇದ್ದಂತೆ ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ. ಮುಹೂರ್ತ ಸಮೀಪಿಸ್ತಾ ಇದ್ದಂತೆ ಸಂಕಲ್ಪ ಮಾಡಿದ್ದಾರೆ ಶಿವಕುಮಾರ್ ಅವರು. ಡಿಕೆ ಸಂಕಲ್ಪದಿಂದ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಈ ಬಾರಿಯ ಸಂಕಲ್ಪದಿಂದ ಸಿಎಂ ಸ್ಥಾನ ಸಿದ್ಧಿಯಾಗುತ್ತಾ ಹಾಗಾದ್ರೆ? ಇಂದು ಮಂತ್ರಾಲಯದಲ್ಲಿ ರಾಯರ ಆಶೀರ್ವಾದ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡೇಟ್ ಫಿಕ್ಸ್ ಮಾಡಿ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ. ಅದರಲ್ಲೂ ನವೆಂಬರ್ ತಿಂಗಳಲ್ಲೇ 23ರಿಂದ 27ನೇ ತಾರೀಕಿನ ಒಳಗಡೆನೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಇಚ್ಛೆ ಅಂತೆ. ಸೊ ಆ ನಿಟ್ಟಿನಲ್ಲಿ ಡೇಟ್ ಫಿಕ್ಸ್ ಮಾಡಿಕೊಂಡೇ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಇದೆಲ್ಲದರ ಜೊತೆಗೆ ದೇವಸ್ಥಾನಗಳಿಗೆ ಓಡಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಲವು ನಿಟ್ಟಿನಲ್ಲಿ ಸಂಕಲ್ಪ ಪೂಜೆಯನ್ನು ನೆರವೇರಿಸಿದ್ದಾರೆ. ದೇವರು ಭಕ್ತನ ಮಧ್ಯೆ ವ್ಯವಹಾರದ ಮಾತುಕತೆ ಆಗಿದೆ. ಅದು ಜನಸಾಮಾನ್ಯರ ವಿಚಾರ ಅಲ್ಲ, ಜೊತೆಗೆ ನಿಮಗೂ ಕೂಡ ಈ ವಿಚಾರ ಬೇಡ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟರು ಡಿಕೆ ಶಿವಕುಮಾರ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಜಾನಿ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್ ಜಾನಿ, ಒಂದು ಮಂತ್ರಾಲಯಕ್ಕೆ ಹೋಗ್ತಾರೆ ಡಿಕೆ ಶಿವಕುಮಾರ್ ಅವರು, ಅಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ. ಅದಾದ ನಂತರ ಹೇಳಿಕೆಯನ್ನ ಕೊಡ್ತಾರೆ, ಇದು ಭಗವಂತ ಮತ್ತು ಭಕ್ತನ ನಡುವೆ ನಡೆದಂಥ ವ್ಯವಹಾರ ಅಂತ ಹೇಳಿ. ಅಂದರೆ ಏನು ಬೇಡಿಕೊಂಡಿರಬಹುದು, ಏನು ಅವರ ಮಾತಿನ ಅರ್ಥ ಏನಾಗಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಈಗಾಗಲೇ DCM DK ಶಿವಕುಮಾರ್ ಅವರ ನಡೆ ಸ್ಪಷ್ಟವಾಗಿರುವಂಥದ್ದು. ಇವತ್ತು ಮಂತ್ರಾಲಯದಲ್ಲಿ ಏನು ವಿಶೇಷ ಪೂಜೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲೇ DCM DK ಶಿವಕುಮಾರ್ ಅವರು ಸಂಕಲ್ಪವನ್ನು ಮಾಡಿಕೊಂಡಿರುವಂಥದ್ದು. 2023 ಚುನಾವಣೆ ವೇಳೆಯಲ್ಲೂ ಸಹ ಅವರು ಒಂದು ಸಂಕಲ್ಪವನ್ನು ಮಾಡಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಅದೇ ಮಂತ್ರಾಲಯದ ರಾಯರ ಸನ್ನಿಧಿಯಲ್ಲಿ DCM DK ಶಿವಕುಮಾರ್ ಅವರು ಸಂಕಲ್ಪವನ್ನು ಮಾಡಿಕೊಂಡಿದ್ರು. DCM DK ಶಿವಕುಮಾರ್ ಅವರ ಸಂಕಲ್ಪದಂತೆಯೇ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆಲ್ಲುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು. ಅದಾದ ಬಳಿಕ DCM DK ಶಿವಕುಮಾರ್ ಅವರಿಗೆ ಸ್ವಲ್ಪ ಮಟ್ಟದ ಅಂತರದಲ್ಲೇ ಅವರಿಗೆ ಸಿಎಂ ಸ್ಥಾನ ಕೈತಪ್ಪಿ ಹೋಯಿತು. ಆದರೆ ಇದೀಗ DCM DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವೇ ಇದೀಗ ಮತ್ತೊಂದು ಬಾರಿ ಸಂಕಲ್ಪವನ್ನು ಮಾಡಿಕೊಂಡಿರುವಂಥದ್ದು. ನವೆಂಬರ್ 23ರಿಂದ 27ರ ಒಳಗಡೆನೆ ನನಗೆ ಸಿಎಂ ಸ್ಥಾನವನ್ನು ಕೊಡಿಸಿ ಅಂತೇಳಿ ಹೈಕಮಾಂಡ್ ನಾಯಕರುಗಳ ಮುಂದೆ ಈಗಾಗಲೇ DCM DK ಶಿವಕುಮಾರ್ ಅವರು ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ವಿಶೇಷವಾಗಿ ದೆಹಲಿ ಮಟ್ಟದ AICC ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳು ಏನಿದ್ದಾರೆ, ಅದರಲ್ಲೂ ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, AICC ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಆಗಿರ್ಬೋದು, ಮತ್ತು ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆನೂ ಸಹ DCM DK ಶಿವಕುಮಾರ್ ಅವರು ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ನಿಮ್ಮ ಹೇಳಿದಂತೆ, ನೀವು ಅವತ್ತು ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವೇ ನನಗೆ ನವೆಂಬರ್ 23ರಿಂದ 27ರ ಒಳಗಡೆನೆ, ಆ ದಿನಾಂಕದ ಒಳಗಡೆನೆ ನನಗೆ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿಸಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ಕಳೆದ ವಾರವಷ್ಟೇ DCM DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ
ಆಗಮಿಸಿದಂಥ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿ ಸುದೀರ್ಘವಾದಂಥ ಚರ್ಚೆಯನ್ನು ಸಹ ಮಾಡಿದ್ರು. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಸಂದರ್ಭದಲ್ಲೂ ಸಹ ಚರ್ಚೆ ಆಗಿತ್ತು. ಆದರೆ DCM DK ಶಿವಕುಮಾರ್ ಅವರು ಸಂಕಲ್ಪವನ್ನು ಮಾಡಿರುವಂಥದ್ದು ಸಾಕಷ್ಟು ವಿಶೇಷವಾಗಿರುವಂಥದ್ದು. ಯಾಕಂತಂದರೆ DCM DK ಶಿವಕುಮಾರ್ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮತ್ತು ಹೋಮ ಹವನಗಳನ್ನು ಮಾಡ್ತಾ ಇದ್ರು. ಆದರೆ ಈ ಬಾರಿ ರಾಯರ ಸನ್ನಿಧಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡಿರುವಂಥದ್ದು. ನವೆಂಬರ್ ತಿಂಗಳ ಒಳಗಡೆನೆ ನಾನು CM ಆಗಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ರಾಯರ ಅನುಗ್ರಹ DCM DK ಶಿವಕುಮಾರ್ ಅವರಿಗೆ ಸಿಗುತ್ತೋ ಇಲ್ವೋ ಮತ್ತು ಹೈಕಮಾಂಡ್ ಆ ಆಶೀರ್ವಾದವನ್ನ ನೀಡುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ರಾಮ್, ಹೌದು ವೀರೇಶ್ ಜಾನಿ, ಎಲೆಕ್ಷನ್ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಭಾಳ ಪ್ರಯತ್ನವನ್ನು ಪಟ್ಟರು. ಇದ್ರ ಜೊತೆಗೆ ದೇವರು ದಿಂಡ್ರು ಅಂತ ಸಿಕ್ಕಾಪಟ್ಟೆ ಹೋಗಿದ್ರು. ಅದಾದ ನಂತರ ಅಷ್ಟು ಈಸಿನಾ ಮುಖ್ಯಮಂತ್ರಿ ಆಗೋದು? ಯಾಕೆ ಅಂತ ಅಂದರೆ ಒಂದು ಕಡೆ ದಲಿತ CM ಪ್ಲೇ ಕಾರ್ಡ್ ಜೋರಾಗಿಯೇ ಇದೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಈಗ ಆಲ್ರೆಡಿ ಯತೀಂದ್ರ ಅವರ ಬಾಯಿಂದ ಬಂತು. ಅದು CM ಸಿದ್ದರಾಮಯ್ಯನವರ ಬಾಯಿಂದ ಬಂದಷ್ಟೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಏನಾಗಬಹುದು ಅಂತ? ರಾಮ್, ರಾಜ್ಯದಲ್ಲಿ ಏನು CM ಸ್ಥಾನ ಅಧಿಕಾರ ಹಂಚಿಕೆ ಆಗಬೇಕಾಗಿರುವಂಥದ್ದು ಅಷ್ಟೊಂದು ಸರಳವಾಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ CM ಸಿದ್ದರಾಮಯ್ಯನವರು ಅವರು ಹಿಡಿದಿರ್ತಕ್ಕಂಥ ಪಟ್ಟನ್ನು ಅವರು ಬಿಡ್ತಿಲ್ಲ. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ಏನು ಪಟ್ಟನ್ನು ಹಿಡಿದಿದ್ದಾರೆ ಅವರು ಆ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. CM ಸಿದ್ದರಾಮಯ್ಯನವರು ಈ ಸರ್ಕಾರದ ಅವಧಿಯ ಅಂತ್ಯದೊಳಗೂ ಅಂದರೆ 5 ವರ್ಷಗಳ ಕಾಲ ಪೂರ್ಣಾವಧಿಯ CM ನಾನೇ ಆಗಿರ್ತೀನಿ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ CM ಆಪ್ತರಾಗಿರ್ತಕ್ಕಂಥವರು ವಿಶೇಷವಾಗಿ SC ಮಾದೇವಪ್ಪ ಆಗಿರ್ಬೋದು, G ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹೈಕಮಾಂಡ್ ನಾಯಕರು ಒಂದು ವೇಳೆ CM ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸೋದೇ ಆದರೆ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ CM ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ಅನ್ನು ಹಸ್ತಾಂತರ ಮಾಡುವಂಥ ಸಂದರ್ಭ ಬಂದರೆ ಆ ಸಂದರ್ಭದಲ್ಲಿ ದಲಿತ CM ಅನ್ನೋ ಒಂದು ಕೂಗನ್ನು ಸಹ ಅವರು ಈಗಾಗಲೇ ಎಬ್ಬಿಸಿರುವಂಥದ್ದು. ಒಂದು ಕಡೆ CM ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋದಾದರೆ CM ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಲಿಕ್ಕೆ ರೆಡಿಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರ ಆಪ್ತರು ಸಹ ಆ ರೀತಿಯಾಗಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. DCM DK ಶಿವಕುಮಾರ್ ಅವರಿಗೆ ಟಕ್ಕರನ್ನು ಕೊಡಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳು ಮತ್ತು ಎಲ್ಲ ದಾಳಗಳನ್ನು ಸಹ CM ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವ್ರು ಒಂದು ಕಡೆ ಉರುಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ಸಹ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಇತ್ತೀಚೆಗಷ್ಟೇ ಅವರ ಆತ್ಮಕಥನದ ಒಂದು ಪುಸ್ತಕ ಬಿಡುಗಡೆ ಆಗುವಂಥ ಸಂದರ್ಭದಲ್ಲೂ ಸಹ ಬಹಳಷ್ಟು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ನನಗೆ ಈಗಾಗಲೇ 63 ವರ್ಷ ಆಗ್ತಾ ಬರ್ತಾ ಇದೆ, ನಾನು ಇನ್ನೇನು ಬಹಳ ದಿನಗಳು ಅಂದರೆ 6-7 ವರ್ಷಗಳ ಕಾಲ ಮಾತ್ರ ರಾಜಕಾರಣ ಮಾಡಬಹುದು, ಯುವ ನಾಯಕತ್ವ ಮುಂದಕ್ಕೆ ಬರಬೇಕು ಅಂತ ಹೇಳಿ ಒಂದು ಆಶೆಯನ್ನು ವ್ಯಕ್ತಪಡಿಸಿದ್ರು. DCM DK ಶಿವಕುಮಾರ್ ಅವರ ಪಟ್ಟು ಸ್ಪಷ್ಟವಾಗಿರುವಂಥದ್ದು. ಯಾಕಂತಂದ್ರೆ ಇದೇ ಅವಧಿಯ ಒಳಗಡೆನೆ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದುಕೊಂಡು ಕೂತಿದ್ದಾರೆ. ಯಾಕಂತಂದ್ರೆ 2028ರ ಚಿತ್ರಣ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಹೀಗಾಗಿನೇ DCM DK ಶಿವಕುಮಾರ್ ಅವರು ಈ ಸರ್ಕಾರದ ಅವಧಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಮುಂದಿನ 2.5 ವರ್ಷದ ಅಧಿಕಾರದ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ರಾಮ್, ಥ್ಯಾಂಕ್ ಯು ವೀರೇಶ್ ಜಾನಿ ತಮ್ಮೆಲ್ಲ ಮಾಹಿತಿಗಾಗಿ.